ವಿಜಯನಗರ ಜಿಲ್ಲೆಯಲ್ಲಿ ಸದ್ದು ಮಾಡ್ತಾ ಇದ್ದ ಕತ್ತೆಗಳ ಕಂಪನಿಗೆ ಈಗ ಬ್ರೇಕ್ ಬಿದ್ದಿದೆ. ಟ್ರೇಡ್ ಲೈಸೆನ್ಸ್ ಇಲ್ಲದ ಕಾರಣ ಕತ್ತೆಗಳ ಕಂಪನಿಗೆ ತಾತ್ಕಾಲಿಕವಾಗಿ ಬೀಗ ಜಡಿಯಲಾಗಿದೆ. ಕತ್ತೆಗಳದೊಂದು ಅನಧಿಕೃತ ಕಂಪನಿ ಇತ್ತು. ಅನಧಿಕೃತ ಕಂಪನಿ ಅಂತಂದ್ರೆ ಅದಕ್ಕೆ ಟ್ರೇಡ್ ಲೈಸೆನ್ಸ್ ಮತ್ತೊಂದು ಮಗದೊಂದು ಏನು ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಆ ಕಂಪನಿಗೆ ಬೀಗ ಬಿದ್ದಿದೆ. ಕಳೆದ 3 ತಿಂಗಳಿಂದ ಲಕ್ಷ ಹಣ ಪಡೆದು ಕತ್ತೆಗಳನ್ನು ಮಾರಾಟ ಮಾಡ್ತಿದ್ರು. ಕತ್ತೆಗಳ ಖರೀದಿಗೆ ನಾ ಮುಂದು ತಾ ಮುಂದು ಅಂತ ಮುಗಿ ಬಿದ್ದಿದ್ರು. ಕತ್ತೆಗಳ ಮಾರಾಟ ಕಂಪನಿ ಜನ್ನಿ ಮಿಲ್ಕ್ನಿಂದ ಲಕ್ಷ ವ್ಯವಹಾರ ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಆ ಕಂಪನಿಗೆ 3 ಲಕ್ಷ ಪಡೆದು 3 ಹೆಣ್ಕತ್ತೆ 3 ಕತ್ತೆ ಮರಿಯನ್ನ ಜನ್ನಿ ಮಿಲ್ಕ್ ಕಂಪನಿಯವರು ಕೊಟ್ಟಿದ್ರು. ಟ್ರೇಡ್ ಲೈಸೆನ್ಸ್ ಪಡೆಯದ ಕಾರಣ ಹೊಸಪೇಟೆ ನಗರಸಭೆ ಬೀಗ ಜಡಿದಿದೆ. ಆಂಧ್ರ ಪ್ರದೇಶದ ಅನಂತಪುರ ಮೂಲದ ಜನ್ನಿ ಮಿಲ್ಕ್ ಕಂಪನಿ ಹೊಸಪೇಟೆ ನಗರದ ಹಂಪಿ ರಸ್ತೆಯಲ್ಲಿದೆ. ಲಕ್ಷ ಹಣ ಪಡೆದು 3 ವರ್ಷಕ್ಕೆ ಅಗ್ರಿಮೆಂಟ್ ಅನ್ನು ಬರೆದುಕೊಡ್ತಾ ಇದೆ ಕಂಪನಿ. ನಿರಂತರ ಸುದ್ದಿ ಪ್ರಸಾರದ ನಂತರ ಈಗ ತಾತ್ಕಾಲಿಕವಾಗಿ ಕಂಪನಿಗೆ ಬೀಗ ಜಡಿಯಲಾಗಿದೆ. ಟ್ರೇಡ್ ಲೈಸೆನ್ಸ್ ಇಲ್ಲ ಈ ಕಂಪನಿಗೆ, ಯಾವುದೇ ಸರಿಯಾದಂಥ ಪರವಾನಗಿ ಇಲ್ಲದೆ ಈ ಕಂಪನಿ ಕಾರ್ಯನಿರ್ವಹಿಸ್ತಾ ಇದ್ದಿದ್ರಿಂದ ಈಗ ಸದ್ಯಕ್ಕೆ ಈ ಕಂಪನಿಗೆ ಬೀಗ ಜಡಿಯಲಾಗಿದೆ. $3 ಲಕ್ಷ ಕೊಟ್ಟು 3 ವರ್ಷಕ್ಕೆ ಅಗ್ರಿಮೆಂಟು. ಕತ್ತೆಗಳನ್ನು ಖರೀದಿ ಮಾಡೋದು ಮತ್ತು ಸೇಲ್ ಮಾಡೋದು, ಖರೀದಿ ಮತ್ತು ಸೇಲ್ನಲ್ಲಿ ಲಕ್ಷ ವಹಿವಾಟು ಮಾಡಿದರು. ಕತ್ತೆಗಳ ಹಾಲನ್ನು ಕರೆದು ಅದಕ್ಕೆ ಯಾವುದೇ ಸರ್ಟಿಫಿಕೇಶನ್ ಇಲ್ಲದೆ ಅದನ್ನು ಮಾರಾಟ ಮಾಡೋದಕ್ಕೆ ಒಂದು ಕಂಪನಿ ಆಗಿತ್ತು. ಅನಂತಪುರ ಮೂಲದ ವ್ಯಕ್ತಿ, ಆಂಧ್ರ ಪ್ರದೇಶ ಮೂಲದವರ ವ್ಯಕ್ತಿ ಈ ಕಂಪನಿಯನ್ನು ನಡೆಸ್ತಾ ಇದ್ದ. ಈಗ ಸದ್ಯಕ್ಕೆ ಈ ಕಂಪನಿಗೆ ಬೀಗ ಜಡಿಯಲಾಗಿದೆ. ಇದು ಜಿನ್ನಿ ಮಿಲ್ಕ್ ಅಂತೇಳಿ ಕತ್ತೆ ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಭಾಳಷ್ಟು ಜನಕ್ಕೆ, ರೈತರಿಗೆ, ಅವರಿಗೆ ಸಾಕಾಣಿಕೆಗೆ ವ್ಯವಸ್ಥೆ ಮತ್ತು ಅದಕ್ಕೆ ಹಾಲು ಉಪಯೋಗಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಏನೇನೋ ಬೇರೆ ಕಾರಣಗಳಿಂದ ಇಲ್ಲಿ ಮಾರಾಟ ಮಳಿಗೆನೂ ಇಲ್ಲಿ ತೆರೆದು ಮಾಡ್ತಾಯಿದ್ದಾರೆ. ವಿಷಯ ಗೊತ್ತಾಗಿ ನಮ್ಮ ಇವರು ಯೋಜನಾ ನಿರ್ದೇಶಕರು, ನಾನು ಮತ್ತು ನಮ್ಮ ಸಂಬಂಧಪಟ್ಟ ಇವರು ಎನ್ವಿರಾನ್ಮೆಂಟಲ್ ಇಂಜಿನಿಯರು ಎಲ್ಲರೂ ಬಂದಿದ್ದೀವಿ ಇಲ್ಲಿಗೆ. ಅವರು ಯಾವುದೇ ಉದ್ದಿಮೆ ಪರವಾನಗಿ ಪಡೆದಿರಲಿಲ್ಲ. ಮತ್ತು ಇದು ಆರೋಗ್ಯಕ್ಕೆ ಎಷ್ಟು ಸೂಕ್ತ ಮತ್ತು ಬೇರೆ ಕಾರಣಕ್ಕೋಸ್ಕರ ಇದು ಸಾರ್ವತ್ರಿಕವಾಗಿ ಅವಹೇಳನಕ್ಕೆ ಒಳಗಾಗೋದ್ರಿಂದ ಮತ್ತು ತೊಂದರೆಗೆ ಇದು ಈಡು ಮಾಡೋದ್ರಿಂದ ಮತ್ತು ಕೆಲವು ರೈತರು ನಾವು ಬಂಡವಾಳ ಹಾಕಿ ಕಳ್ಕೊತಾ ಇದ್ದಾರೆ ಅಂಥೇಳಿ ಆರೋಪಗಳು ಬೇರೆ ಇದೆ. ಈ ಥರ ಏನೋ ಕಾರಣ ಇರ್ಬೋದು. ನಾವು ಅನುಮತಿ ಇಲ್ಲದೇ ಇವರು ನಮ್ಮ ನಗರಸಭೆ ಪರ್ಮಿಷನ್ ಇಲ್ಲದೇ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ ನಾವು ಇದನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ತಾಯಿದ್ದೀವಿ. ಈ ಥರ ಏನಾದರೂ ಅವ್ರಿಗೆ ಬೇರೆ ಇಲಾಖೆಗಳಿಂದ ಇದು ಫುಡ್ ಗ್ರೇಡ್ ಹಾಲು ಇದನ್ನು ಉಪಯೋಗಿಸೋಕ್ಕೇನು ಸಮಸ್ಯೆ ಇಲ್ಲ ಅಂತೇನಾದರೂ ಇದ್ದರೆ ಆ ಬೇಸ್ ಮೇಲೆ ನಾವು ಟ್ರೇಡ್ ಲೈಸೆನ್ಸ್ ಕೊಡೋಕ್ಕೆ ಅವಕಾಶ ಏನಿದೆ ಅದನ್ನು ನೋಡ್ಬೋದು. ಸದ್ಯಕ್ಕೆ ಈಗ ಆ ಥರದ್ದು ಯಾವುದೇ ಇಲ್ಲದೇ ಇರೋದ್ರಿಂದ ಮತ್ತು ಜನಗಳಿಗೆ ಅದು ತಪ್ಪು ಅಭಿಪ್ರಾಯ ಬರಬಾರ್ದು ಮತ್ತು ಮಾನಸಿಕವಾಗಿ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇದನ್ನು ಇವತ್ತಿಗೆ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡ್ತೀವಿ. ಇದು ಜಿನ್ನಿ